ಓಕೆ, ಇವತ್ತು 4 ವಿಡಿಯೋ ಈಗ ತಗ ಅಂತ ಬರ್ತದೆ. ಎರಡು ಪ್ರಿವ್ಯೂ ವಿಡಿಯೋ, ಇನ್ನೆರಡು ನಿನ್ನೆಯ ಪೋಸ್ಟ್ ಮ್ಯಾಚ್ ವಿಡಿಯೋ. ನಮಸ್ಕಾರ ಎಲ್ರಿಗೆ, ಸಜ್ಜನಾಡದ ನಂತರ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓಹೋ, ಅಂತೂ ಇಂಥ RCB ಮ್ಯಾಚ್. RCB ಈ ಒಂದು IPL ಅಲ್ಲಿ ಉಂಟಾ ಇಲ್ವ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಯಾಕಂತಂದ್ರೆ ಫಸ್ಟ್ ಮ್ಯಾಚ್ ಆದಮೇಲೆ ಎಲ್ಲರ ಸಹ ಮ್ಯಾಚ್ ಆಗ್ತಾ ಉಂಟು, ಎಲ್ಲರ ಸಹ ಎರಡು ಮ್ಯಾಚ್ ಆಗ್ತಾ ಉಂಟು. RCB ಮ್ಯಾಚೇ ಇಲ್ಲ. 1 ವಾರ ರೆಸ್ಟ್, ಒಂದು ಟೀಮ್ಗೆ 1 ವಾರ ರೆಸ್ಟ್. ಆ್ಯಂಡ್ ಎಲ್ಲರೂ ಎಂತ ಕಾಯ್ತಾ ಇರುವಂತಹ ಮ್ಯಾಚ್ RCB ವರ್ಸಸ್ CSK ಮ್ಯಾಚ್. ಯಾಕಂದರೆ IPL ಅಲ್ಲಿ ಈಗ ನೋಡಿ, ಮುಂಬೈ CSK, ಮುಂಬೈ RCB ಮತ್ತು RCB CSK, ಇದು 3 ಮ್ಯಾಚ್ ಅಂತಂದ್ರೆ ಎಲ್ಲರೂ ಸಹ ಹೀಗೆ ನೋಡ್ತಾ ಇರ್ತಾರೆ. ಎಸ್, ಅಂಥ ಮ್ಯಾಚ್ ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಉಂಟು. RCB ವರ್ಸಸ್ CSK ಜಗಳ ಬೇರೆ ಎಲ್ಲ ಮ್ಯಾಚಲ್ಲಿ ಇಲ್ಲಿದ್ರೆ, RCB ವರ್ಸಸ್ CSK ಇದ್ದಾಗ ಅಲ್ಲೆಲ್ಲಿಯೋ ಇರ್ತದೆ. ಎಲ್ಲ ದಗ ಅಂತ ಬೈಕೊಳ್ತಾ ಇರ್ತಾರೆ. ಬೈಕೊಳ್ಳಿ, ಮಜಾ ಮಾಡಿ. ಕ್ಲಿಯರ್ ಫೇವರೆಟ್ ಟು ವಿನ್ ಯಾರು? ಖಂಡಿತವಾಗಿ ಈ ಸಲ RCB ಅಂತ ವಿದೌಟ್ ಎನಿ ಡೌಟ್ ಹೇಳ್ಬೋದು. ಯಾಕಂದರೆ ಈಗಿರುವಂತಹ CSK ಸ್ಥಿತಿ ಏನಿದೆ, 2-2 ಮ್ಯಾಚ್ ಸೋತಿದ್ದಾರೆ. 2-2 ಸೋತಿರುವಂತಹ ರೀತಿ ಕೂಡ ಅತ್ಯಂತ ಕೆಟ್ಟ ರೀತಿಯಲ್ಲಿ ಸೋತಿರೋದ್ರಿಂದಾಗಿ ಅವರ ಒಂದು ಕಾನ್ಫಿಡೆನ್ಸ್ ಕೆಳಗಡೆ ಉಂಟು. ಬ್ರೇವಿಸ್ ಮತ್ತು ಧೋನಿ ಇವತ್ತು ಕೂಡ ಆಡುವುದಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಅವರ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದಾಗ ನನಗೆ ಗೊತ್ತಿಲ್ಲ ಯಾರು ಇರ್ತಾರೆ ಯಾರು ಇರೋದಿಲ್ಲ ಅಂತ. ತಂಡದಲ್ಲಿ ಯದ್ವಾ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ನೋಡಿ, ಈ 18 ಕೋಟಿ ಕೊಟ್ಟುಕೊಂಡು ಸಂಜು ಸ್ಯಾಮ್ಸನ್ ಅವರನ್ನು ಟ್ರೇಡಿಂಗಲ್ಲಿ ತೆಗೆದುಕೊಂಡ್ರು. ಬಟ್ ಸಂಜು ಸ್ಯಾಮ್ಸನ್ ಅವರದ್ದು ಕಾಂಟ್ರಿಬ್ಯೂಷನ್ 2 ಮ್ಯಾಚಲ್ಲಿ ಸಹ ತಲಾ ಫಾರ್ ರೀಸನ್ ಅಂತ ಅಂದ್ಕೊಂಡು 7 ರನ್ ಹೊಡೆದಿದ್ದಾರೆ. ಅವರು ಕ್ಲಿಕ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಸಂಜು ಸ್ಯಾಮ್ಸನ್ ಏನಾದರೂ ಇವತ್ತು ಕ್ಲಿಕ್ ಆದರೆ ಮ್ಯಾಚ್ ಆಚೆ ಈಚೆ ಆಗ್ಬೋದು. ಯಾಕಂತಂದರೆ ಪಂದ್ಯವನ್ನು ತೈ ಅಂತ ಪೂರ್ತಿ ಚೇಂಜ್ ಮಾಡುವಂಥ ತಾಕತ್ತಿರುವಂತಹ ಆಟಗಾರ ಸಂಜು ಸ್ಯಾಮ್ಸನ್. ಅಂದರೆ ಬಿಗ್ ಇನ್ನಿಂಗ್ಸ್ ಆಡುವಂಥ ಆಟಗಾರ ಯಾರು? ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್. ಸೊ CSK ಪರ್ಸ್ಪೆಕ್ಟಿವಲ್ಲಿ ಮಾತಾಡೋದಿದ್ರೆ ಇವರಿಬ್ಬರು ಕೂಡ ಕ್ಲಿಕ್ ಆಗಲೇಬೇಕು. ಇವರಿಬ್ಬರು ಕೂಡ ದೊಡ್ಡ ಇನ್ನಿಂಗ್ಸ್ ಆಡಬೇಕು. ಆಗ ದೊಡ್ಡ ಮೊತ್ತ ಬರುವಂಥ ಸಾಧ್ಯತೆ ಇರ್ತದೆ. ಅಥವಾ ಚೇಸಿಂಗ್ ಅಂತ ಅವ್ರು ತೆಗೆದುಕೊಂಡ್ರೆ, ಅವರಿಬ್ಬರು ನಿಂತರೆ ಯಾವ ಸ್ಕೋರು ಸಹ ಅಂದರೆ ಆರಾಮ್ಸೆ ಚೇಸ್ ಮಾಡುವಂಥ ತಾಕತ್ತು ಅವರಿಬ್ಬರಲ್ಲಿದೆ. ಹಾಗೆಯೇ ದೂಬೆ ಆಡ್ತಾ ಇದ್ದಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿರೋದೇ ಅಂತ, ಕಾರ್ತಿಕ್ ಶರ್ಮಾ ಅವರಿಗೆ 2 ಮ್ಯಾಚಲ್ಲಿ ಚಾನ್ಸ್ ಸಿಕ್ಕಿತ್ತು. 2 ಮ್ಯಾಚಲ್ಲಿ ಕೂಡ ಅಂಥದ್ದೊಂದು ಇನ್ನಿಂಗ್ಸ್ ಬರಲಿಲ್ಲ. ಪ್ರಶಾಂತ್ ವೀರ್ಗೆ ಮೊನ್ನೆ ಚಾನ್ಸ್ ಕೊಟ್ಟರು. ಪ್ರಶಾಂತ್ ವೀರ್ 7 ಬಾಲಿಗೆ 6 ಏನೋ ಹೊಡೆದು, ಅಂದರೆ ಭಾರಿ ಒದ್ದಾಡಿದರು. ಸೊ ಯಂಗ್ಸ್ಟರ್ಸ್ 14.2 crore ಕೊಟ್ಟು ಏನೋ ಅವರನ್ನು ತೆಗೆದುಕೊಂಡಿದ್ದಾರೆ. ಅವರು ಆ ಪ್ರೈಸ್ ಟ್ಯಾಗ್ ಇದು ಹೊರೆಯನ್ನು ಸೈಡಿಗಿಟ್ಟು ಅವರು ಪರ್ಫಾರ್ಮ್ ಮಾಡಲೇಬೇಕು. ಆ್ಯಂಡ್ ಇವತ್ತು ಅಕೀಲ್ ಹುಸೇನ್ ಆಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದರೆ ಅವರು ಪವರ್ ಪ್ಲೇಲಿ ಒಳ್ಳೆ ಬಾಲ್ ಹಾಕ್ತಾರೆ. CPL ಎಲ್ಲ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ, ಕೆರಿಬಿಯನ್ ಪ್ರೀಮಿಯರ್ ಲೀಗ್. ಸೊ ಅಕೀಲ್ ಹುಸೇನ್ ಇವತ್ತು ಆಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಅವ್ರದ್ದು ಏನಂತದೆ, ಮೇಯ್ನ್ ಬೌಲಿಂಗ್ ವೀಕ್ ಇರೋದ್ರಿಂದಾಗ ಬ್ಯಾಟಿಂಗಲ್ಲಿ ಎಷ್ಟು ರನ್ ಬಂದರೆ ಸಹ ಕಡಿಮೆ ಆಗ್ತದೆ. ಸೊ ಅವರು ಬ್ಯಾಟಿಂಗಲ್ಲಿ ಯದ್ವಾ ಕ್ಲಿಕ್ ಆಗಲೇಬೇಕು. ಯಾರಿಗೆಲ್ಲ ಚಾನ್ಸ್ ಸಿಗ್ತದೆ, ಸರ್ಫರಾಜ್ ಖಾನ್ ಅವ್ರು ಚಂದ ಮಾಡಿ ಆಡ್ತಿದ್ದಾರೆ. ಸರ್ಫರಾಜ್ ಖಾನ್ ಬಟ್ ದೊಡ್ಡ ಇನ್ನಿಂಗ್ಸ್ ಬರಬೇಕು. CSKಲ್ಲಿ ಪ್ರಾಬ್ಲಮ್ ಆಗಿರೋದು, 2 ಮ್ಯಾಚಲ್ಲಿ ಪ್ರಾಬ್ಲಮ್ ಆಗಿರೋದು ಏನಂತಂದರೆ, ಆಯುಷ್ ಮಾತ್ರ ಒಂದು ಮ್ಯಾಚಲ್ಲಿ 73 ರನ್ ಹೊಡೆದ್ರು, ಒಂದು ದೊಡ್ಡ ಇನ್ನಿಂಗ್ಸ್ ಬಂತು. ಬಿಟ್ಟರೆ ಉಳಿದ ಪ್ಲೇಯರ್ಸ್ನ ಯಾರಿಗೂ ಕೂಡ ದೊಡ್ಡ ಇನ್ನಿಂಗ್ಸ್ ಬರ್ತಾ ಇಲ್ಲ. ಸೊ ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರಿಬ್ಬರಲ್ಲಿ ಒಬ್ರು, ಎಸ್ಪೆಷಲಿ ಸ್ಯಾಮ್ಸನ್ ಅವರು ದೊಡ್ಡ ಇನ್ನಿಂಗ್ಸ್ ಆಡಲಿ ಅಂತ CSK ಮ್ಯಾನೇಜ್ಮೆಂಟ್, CSK ಫ್ಯಾನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆನ್ ದಿ ಅದರ್ ಹ್ಯಾಂಡ್ RCB ಬಗ್ಗೆ ಮಾತಾಡೋದಿದ್ರೆ, ಫಸ್ಟ್ ಮ್ಯಾಚ್ SRH ಅನ್ನು ಹೊಡೆದು ಬೀಸಾಕಿದ್ರು. ಮಿಡ್ಲ್ ಓವರ್ಸಲ್ಲಿ ಆ್ಯಕ್ಚುಲಿ SRH ರನ್ ರೇಟ್ ತಪ್ಪಂತ ಬಿದ್ದಿತ್ತು. ಕೊನೆಗೆ ಅನಿಕೇತ್ ವರ್ಮಾ ಸೂಪರ್ ಆಗಿ ಆಡಿ 200ರ ಗಡಿ ದಾಟಿತ್ತು. ಬಟ್ RCB 15.4 ಓವರ್ಸಲ್ಲಿ SRH ಹೊಡೆದು ಬಿಸಾಕಿದ್ರು. ಆ್ಯಂಡ್ 1 ವರ್ಷದ ನಂತರ ಒಂದು ವೈಟ್ ಬಾಲ್ ಅಂದರೆ T20 ಆಡ್ತಾ ಇರುವಂಥ ಒಂದು ವಿರಾಟ್ ಕೊಹ್ಲಿ ಅವರು, ನಾವು 1 ವರ್ಷದ ನಂತರ T20 ಆಡ್ತಿದ್ದೇನೆ ಅಂತ ಅನ್ನಿಸ್ಲೇ ಇಲ್ಲ. ಆ ಥರ ಫಾರ್ಮನ್ನು ಕ್ಯಾರಿ ಮಾಡಿದರು ಅವರು. ಲಾಸ್ಟ್ 4 ಬಾಲಲ್ಲೇ ಏನು ಹರ್ಷಲ್ ಪಟೇಲ್ ಅವರ ಓವರಲ್ಲಿ ಹೊಡೆದು ಬಿಸಾಕಿದಂತಹ ರೀತಿ, ಅವರ ಒಂದು ಶಾರ್ಟ್ಸ್ ರೇಂಜನ್ನು ತೋರಿಸ್ತದೆ. ಅವರು ಥರ್ಡ್ ಮ್ಯಾನ್ ರೀಜನಿಗೆಲ್ಲ ಒಂಥರ ಅಪ್ಪರ್ ಕಟ್ ಥರದ್ದೆಲ್ಲ ಶಾರ್ಟ್ಸ್ ಹೊಡಿತಾ ಇರೋದು ನನಗೆ ವಾವ್ ಅಂತ ಅನಿಸಿತ್ತು. ಬಟ್ ಬ್ಯಾಟಿಂಗ್ ಇನ್ನೂ ಸಹ ಟೆಸ್ಟ್ ಆಗಲಿಲ್ಲ. ಯಾಕಂದರೆ SRH ಮೇಲೆ ಅಂದರೆ ಎಲ್ಲ ಸರಿಯಾಗಿ ಹೊಡೆದಿರೋದ್ರಿಂದಾಗಿ ಸಾಲ್ಟ್ ಕ್ಲಿಕ್ ಆಗಲಿಲ್ಲ, ಹೌದು. ಬಟ್ ರಜತ್ ಪಟಿದಾರ್ ಆಗಿರ್ಬೋದು ಅಥವಾ ನಮ್ಮ ಪಡಿಕಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರು ಕ್ಲಿಕ್ ಆಗಿರೋದ್ರಿಂದಾಗಿ ಬ್ಯಾಟಿಂಗ್ ಇನ್ನೂ ಕೂಡ ಟೆಸ್ಟ್ ಆಗಲಿಲ್ಲ. ಟಿಮ್ ಡೇವಿಡ್ ಅವ್ರು ಹೇಗೆ ಆಡ್ತಾರೆ, ಅವ್ರು ನಾಟ್ ಔಟ್ ಆಗಿದ್ರು. ಬಟ್ ಸ್ಟಿಲ್ ಟಿಮ್ ಡೇವಿಡ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಬೇಕು. ರೊಮಾರಿಯೋ ಶೆಫರ್ಡ್ ಯಾವ ಥರ ಫಿನಿಶಿಂಗ್ ಎಬಿಲಿಟಿ ಇದೆ ಈಗಲೂ ಕೂಡ, ಮತ್ತು ಕೃಣಾಲ್ ಪಾಂಡ್ಯ ಅವರ ಬ್ಯಾಟಿಂಗ್ ಹೇಗಿದೆ, ಅದೆಲ್ಲ ಟೆಸ್ಟ್ ಆಗಲಿಲ್ಲ.
ಪ್ಲೇಯಿಂಗ್ 11 ಬದಲಾವಣೆ ಆಗ್ತದೆ. RCB ಪ್ಲೇಯಿಂಗ್ 11 ಬದಲಾವಣೆ ಆಗೋದು ಡೌಟ್. ಯೂಶಲಿ ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗ್ತಾರೆ, ಬಟ್ ಒಂದು ವಾರ ಗ್ಯಾಪ್ ಆಗಿರೋದ್ರಿಂದಾಗಿ ಇವರು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹೇಗೆ ಆಡ್ತಿದ್ದಾರೆ, ಅಭಿನಂದನ್ ಸಿಂಗ್ ಜೊತೆ ಮುಂದುವರಿತಾರ ಅಥವಾ ಮಂಗೇಶ್ ಯಾದವ್ ಅವ್ರನ್ನ ಹಾಕೊಳ್ತಾರ. ಅಂಡ್ ಹೇಸಲ್ವುಡ್ ಆಡುವ ತನಕ ಖಂಡಿತವಾಗಿ ಡಫಿ ಆಡ್ತಾರೆ. ಹೇಸಲ್ವುಡ್ ಬಂದ ಮೇಲೆ ಹೇಸಲ್ವುಡ್ ಮತ್ತೆ ಡಫಿ ಆಡುವಂತ ಸಾಧ್ಯತೆ ಇದೆ. ಅದು ಹೇಗೆ ಅಂತ ಆ ಟೈಮಲ್ಲಿ ಹೇಳ್ತೇನೆ. ಬಟ್ ಈಗ ಡಫಿ ಜೊತೆಗೆ ಕಂಟಿನ್ಯೂ ಆಗ್ತಾರೆ. RCB ವರಿ ಮಾಡುವಂತಹ ಅಗತ್ಯ ಏನಿಲ್ಲ. ಬಟ್ ಕೆಲವೊಂದ್ಸಲ ಏನಾಗ್ತದೆ, ಈ ಥರ ಒಂದು ವಾರ ಗ್ಯಾಪ್ ಇದ್ದಾಗ ಅದು ಎರಡೂ ಥರ ಕ್ಲಿಕ್ ಆಗ್ತದೆ. ಒಂದು ಏನಂತಂದರೆ ಬಾಡಿಗೆ ಒಳ್ಳೆ ರೆಸ್ಟ್, ಇನ್ನೂ ಕೂಡ ಫ್ರೆಶ್ ಆಗಿ ಬರ್ತಾರೆ ಅಂತ. ಇನ್ನೊಂದು ಆ ಒಂದು ವಾರ ರೆಸ್ಟಿಂದ ಸಿಕ್ಕಂತಹ ಒಂದು ಮೊಮೆಂಟಮ್ ಏನಿದೆ ಅದು ಡಮಾರ್ ಆಗ್ಬೋದು. ಸೊ ಎಂತ ಬೇಕಾದ್ರೆ ಆಗ್ಬೋದು. ಬಟ್ ಇವತ್ತಿನ ಮಟ್ಟಿಗೆ ಒಂದು ಸ್ಟಾರ್ಟಿಂಗಲ್ಲಿ ಹೇಳ್ತಾರಲ್ಲ ಫೇವ್ರೆಟ್ಸ್ ಯಾರು ವಿನ್ ಆಗಲಿಕ್ಕೆ ಅಂತ, ಇವತ್ತು 75% ಫೇವ್ರೆಟ್ಸ್ RCB. ಯೂಶ್ವಲಿ 60-40 ಅಂತ ಹೇಳ್ತಾರಲ್ಲ, ಬಟ್ 75% RCB ಫೇವ್ರೆಟ್ಸ್. ಆ್ಯಂಡ್ ಹಿಸ್ಟ್ರಿ ತೆಗೆದು ನೋಡಿದಾಗ ಲಾಸ್ಟ್ 3 ಮ್ಯಾಚ್ CSK ಅಗೇನ್ಸ್ಟ್ RCB ವಿನ್ ಆಗಿರೋದ್ರಿಂದಾಗಿ ಒಂಚೂರು ಆ ಒಂದು ಮೊಮೆಂಟಮ್ ಎಲ್ಲ RCBಯಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. T20 ಕ್ರಿಕೆಟಲ್ಲಿ ಎಂತ ಬೇಕಾದ್ರೆ ಆಗ್ಬೋದು, ಬಟ್ RCB ವಿನ್ ಆಗಲಿ ಅಂತ ನಾವು ಇವತ್ತು ಆಶಿಸ್ತೇವೆ. ನಿಮ್ಮ ಪ್ಲೇಯಿಂಗ್ 11 ಅಂತ ನೀವು ಯಾರನ್ನು ಸಪೋರ್ಟ್ ಮಾಡ್ತೀರಿ, ಯಾರು ವಿನ್ ಆಗಬೇಕು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.